ನಮಸ್ಕಾರ ವೀಕ್ಷಕರೇ, ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಾನು ಆದಿತ್ಯ. ಇವತ್ತಿನ ಬೆಂಗಳೂರು ಫಸ್ಟ್ನಲ್ಲಿ ಸಾಕಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳಿವೆ, ಅವೆಲ್ಲವನ್ನು ನೋಡೋಣ. ಅದಕ್ಕೂ ಮುನ್ನ ಹೆಡ್ಲೈನ್ಸ್. ಫೇಸ್ಬುಕ್ನಲ್ಲಿ ಫೇಕ್ ಫೋಟೋ ತೋರಿಸಿ ವಂಚನೆ, ಅಸಲಿ ದರ್ಶನ ಕೊಡದ ದುಡುತಿ ಮಾಯಾಂಗನೆ, ಟೆಕಿ ನಿಗೂಢ ಸಾವಿಗೆ ಪೊಲೀಸರ ಹೊಸ ವಿವರಣೆ. ಕೊಡಲು ಹೋಗಿದ್ದು ಮದುವೆ ಆಮಂತ್ರಣ, ಕೈ ನೋವಿಗೆ ಕೊಟ್ಟ ಇಂಜೆಕ್ಷನ್ ತೆಗಿತಾ ಪ್ರಾಣ, ಹಸೆಮಣೆ ಏರಬೇಕಿದ್ದವ ಸೇರಿದ ಮಸಣ. ಸರ್ಕಾರದ ಭೂಮಿ ನೈಸ್ಗೆ ಅಕ್ರಮ ಮಾರಾಟ, ಬಯಲಾಯಿತು ರೈತ ಹೋರಾಟಗಾರನ ಮೋಸದಾಟ, ಲೋಕಾಯುಕ್ತ ಪೊಲೀಸರಿಂದ ಪಂಚಲಿಂಗಯ್ಯ ಅರೆಸ್ಟ್. ಟೆಲಿಫೋನ್ನಲ್ಲೇ ಶುರುವಾಯಿತು ಲವ್ ಸ್ಟೋರಿ, ಮದುವೆಗೆ ಮುನ್ನ ಹುಡುಗ ಅಂದ ಐ ಆಮ್ ಸಾರಿ, ವಿದೇಶಕ್ಕೆ ಪರಾರಿಯಾಗಲು ಪ್ರಿಯಕರನ ತಯಾರಿ. ಪಂಚಿಂಗ್ ಡೈಲಾಗ್ಸ್, ಸಖತ್ ಸಾಂಗ್ಸ್, ಆಕ್ಷನ್ ಸ್ಟಂಟ್ಸ್ಗೆ ಪ್ರೇಕ್ಷಕರು ಬೋಲ್ಡ್, ವಿಲನ್ ಚಿತ್ರಕ್ಕೆ ಸೂಪರ್ ರೆಸ್ಪಾನ್ಸ್. ಕಾರಿನಲ್ಲೇ ನಿಗೂಢವಾಗಿ ಮೃತಪಟ್ಟ ಸಾಫ್ಟ್ವೇರ್ ಉದ್ಯೋಗಿ ಶ್ರೀರಾಗ್ ಸಾವಿನ ರಹಸ್ಯ ಕೊನೆಗೂ ಬಯಲಾಗಿದೆ. ಅದು ಕೊಲೆಯಲ್ಲ, ಆತ್ಮಹತ್ಯೆ ಅಂತ ತಿಳಿದು ಬಂದಿದೆ. ಈ ಸಾವಿನ ಹಿಂದೆ ಖತರ್ನಾಕ್ ಹೆಣ್ಣೊಬ್ಬಳು ಆಡಿದ ಮೋಸದಾಟವು ಬಯಲಾಗಿದೆ. ಈಕಿ ಜೆನಿಫರ್ ಅಲಿಯಾಸ್ ಗಾಯತ್ರಿ, ಸಾಫ್ಟ್ವೇರ್ ಇಂಜಿನಿಯರ್ ಶ್ರೀರಾಗ್ನ ಆತ್ಮಹತ್ಯೆಗೆ ಕಾರಣಳಾದ ಮಾಯಾಂಗನೆ ಈಕೆ. ಇಂದ್ರಾನಗರದ ಆಸ್ಕಾನ್ ಸೇಲ್ಸ್ ಅಂಡ್ ಸರ್ವಿಸ್ ಕಂಪನಿಯಲ್ಲಿ ಟೆಲಿಕಾಲರ್ ಆಗಿ ಕೆಲಸ ಮಾಡಿದ್ದ ಈಕೆ ಗ್ರಾಹಕರಿಗೆ ಕ್ರೆಡಿಟ್ ಕಾರ್ಡ್ ಬೇಕಾ ಅಂತ ಕೇಳಿಕೊಂಡು ಫೋನ್ ಮಾಡ್ತಿದ್ಲು. ಹಾಗೆ ಒಂದು ಫೋನ್ ಕಾಲ್ ಮಾಡಿದ್ದು ಶ್ರೀರಾಗ್ಗೆ. ಕೋಗಿಲಿಯಂಥ ಧ್ವನಿ ಕೇಳಿ ಮರುಳಾದ ಶ್ರೀರಾಗ್ ಈಕೆಯನ್ನು ತನ್ನ ಮನದನ್ನೇ ಅಂದುಕೊಂಡು ಬಿಟ್ಟ. ಜೆನಿಫರ್ ಕೂಡ ಇಲ್ಲ ಅನ್ನಲಿಲ್ಲ. ಶ್ರೀರಾಗ್ಗೆ ಟೆಲಿಫೋನ್ ಗೆಳತಿಯಾದಳು, ಆನ್ಲೈನ್ ಫ್ರೆಂಡ್ ಆದಳು. ನಾನು MBA ಓದಿ IBMನಲ್ಲಿ ನೌಕರಿ ಮಾಡ್ತಿದ್ದೀನಿ ಅಂದಳು. ಇವನು ನಂಬಿದ. ಒಂದು ದಿನ ಆತನಿನ್ನ ಫೋಟೋ ಕಳಿಸು ಅಂದಾಗ ತುಂಬಾ ಲಕ್ಷಣವಾಗಿರುವ ತನ್ನ ಗೆಳತಿ ಸಂಜೋತಾಳ ಫೋಟೋ ಕಳಿಸಿದ್ಲು. ಅದನ್ನು ನೋಡಿದ ಈ ಹುಡುಗನ ಪ್ರೀತಿ ಇನ್ನಷ್ಟು ಗಾಢವಾಯಿತು. ಮುಂಚೆ ಅವಳು ತನ್ನ ಫೋಟೋ ಅಂತ ತನಗೆ ಪರಿಚಯ ಇದ್ದ ಇನ್ಯಾರ ಕಡೆಯಿಂದ ತಗೊಂಡಿರೋ ಫೋಟೋವನ್ನು ಅವಳು ಇಮೇಲ್ ಮೂಲಕ ಇವನು ಕಳಿಸ್ಕೊಟ್ಟಿದ್ದು. ಆ ಫೋಟೋ ನೋಡಿ ಇವನು ಅತಿಯಾಗಿ ಅವಳು ಪ್ರೀತಿಸ್ಲಿಕ್ಕೆ ಶುರು ಮಾಡಿದ್ದ. ವ್ಯಕ್ತಿಯನ್ನು ಸ್ವತಃ ನೋಡಿದ್ದೇನೆ, ಬರೀ ಫೋಟೋ ನೋಡಿಕೊಂಡು ಅವಳೇ ಈ ಜೆನಿಫರ್ ಅಂದ್ಕೊಂಡು ಪ್ರೀತಿಸ್ಲಿಕ್ಕೆ ಶುರು ಮಾಡಿ 5 ತಿಂಗಳು ಆಟ ಆಡಿದ ಹುಡುಗಿ ಒಂದೇ ಸಲಕ್ಕೆ ಡೇವಿಡ್ ಅನ್ನೋನ ಜೊತೆ ನನ್ನ ಮದುವೆ ಫಿಕ್ಸ್ ಆಗಿದೆ ಅಂದುಬಿಟ್ಟಳು. ಆಗಲೇ ಶ್ರೀರಾಗ್ ಕುಸಿದು ಹೋದ. ಕೊನೆಗೊಂದು ಸಲ ಮುಖಾಮುಖಿ ಭೇಟಿಯಾಗಿ ಮಾತಾಡಬೇಕು ಅನ್ನೋ ಆಸೆಯಿಂದ ಜೆನಿಫರ್ಗೊಂದು ಟೆಡ್ಡಿ ಬೇರ್ ಕೊಂಡುಕೊಂಡಿದ್ದ. ಎದುರಿಗೆ ಬಂದ್ರೆ ತನ್ನ ಬಣ್ಣ ಬಯಲಾಗುತ್ತೆ ಅನ್ನೋ ಭಯದಿಂದ ಆಕೆ ಭೇಟಿ ಮುಂದೂಡುತ್ತಲೇ ಬಂದಳು. ಕೊನೆಗೆ ಈ ಹುಡುಗ ಜೆನಿಫರ್ಳಿಗೊಂದು ಕಟ್ಟ ಕಡೆಯ ಇಮೇಲ್ ಕಳಿಸಿ ಆತ್ಮಹತ್ಯೆಯ ಅತಿರೇಕಕ್ಕೆ ಕೈ ಹಾಕಿಬಿಟ್ಟ. ಒಂದು ಟೆಡ್ಡಿ ಬೇರ್ ಅಂತ ಒಂದು ಗೊಂಬೆ ಕೂಡ ತಂದು ಅವಳು ಕೊಡಬೇಕು ಅಂತ ಪ್ರೆಸೆಂಟ್ ಮಾಡಬೇಕು ಅಂತಿದ್ದ ಬೊಂಬೆಯನ್ನು ತಂದು ಒಂದು ಕಾರ್ನಲ್ಲಿ ಇಟ್ಕೊಂಡು ಡೋರ್ ಲಾಕ್ ಮಾಡಿಕೊಂಡು ಅವನೇನು ಮಾಡ್ತಾನೆ, ಮಾತ್ರೆಗಳು ಸೇವಿಸ್ಕೊಳ್ತಾನೆ. ಮತ್ತು ಕೈಯೆಲ್ಲ ಫ್ರೀ ಇರ್ತದೆ, ಕವರ್ನೆಲ್ಲ ಹಾಕ್ಕೊಂಡು ಸಫೋಕೇಶನ್ ಆಗೋ ರೀತಿ ಆ ಕವರ್ನ ಟೇಪ್ಗಳನ್ನ ಸುತ್ತಕೊಂಡು, ಮುಗಿಗೆ ಸುತ್ತಕೊಂಡು, ಕಾಲಿಗೆ ಸುತ್ತಕೊಂಡು ಕೈ ಫ್ರೈ ಬಿಟ್ಟಿರ್ತಾನೆ. ಸೊ ಅದರಿಂದ ಅವನೇ ಸ್ವತಃ ಮಾಡ್ಕೊಂಡಿದ್ದಾರೆ, ಮಾಡೋಕ್ಕೆ ಸಾಧ್ಯತೆ ಇದೆ. ಮೂಲತಃ ಭಾವುಕನಾಗಿದ್ದ ಶ್ರೀರಾಗ್ ಜೀವನದಲ್ಲಿ ಯಾವತ್ತೂ ಕಣ್ಣಾರೆ ನೋಡಿರದ ಜೆನ್ನಿಫರ್ಳನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿಬಿಟ್ಟಿದ್ದ. ಅದು ಈತನ ದಡ್ಡತನ. ಇಂಥ ಹುಡುಗನೊಂದಿಗೆ 5-6 ತಿಂಗಳು ಆಟ ಆಡಿದ್ದು ಈಕೆಯ ಕ್ರೂರತನ. ಈ ಇಂಟರ್ನೆಟ್ ಪ್ರೇಮಕ್ಕೆ ಒಂದು ಪ್ರಾಣ ಹೋದದ್ದು ಮಾತ್ರ ನಿಜವಾದ ದುರಂತ. ಫೇಸ್ಬುಕ್ನಲ್ಲಿ ಪರಿಚಯವಾಗಿ ಮೊಬೈಲ್ನಲ್ಲಿ ಮನಸ್ಸು ಕೊಡೋ ಹುಡುಗ ಹುಡುಗಿಯರಿಗೆ ಈ ಸಾವು ಒಂದು ಪಾಠವಾದರೆ ಒಳ್ಳೆಯದು. ನಾಗೇಂದ್ರ ಬಾಬು, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7. ಬೆಳದಿಂಗಲ ಬಾಲೆ ಚಿತ್ರದ ಕತೆ ನಿಮಗೆಲ್ಲ ಗೊತ್ತಿರಬೇಕು. ಫೋನ್ನಲ್ಲಿ ಕೇಳಿದ ಯುವತಿಯ ಧ್ವನಿಗೆ ನಾಯಕ ಮಾರು ಹೋಗ್ತಾನೆ, ಆಕೆಗಾಗಿ ಅಲ್ದಾಡ್ತಾನೆ. ಇದೊಂದು ಥೇಟ್ ಅಂತದೇ ಸ್ಟೋರಿ, ಆದರೆ ಸ್ವಲ್ಪ ಟ್ವಿಸ್ಟ್ ಇದೆ ಅಷ್ಟೆ. ಮೊಬೈಲ್
ಹಿಡ್ಕೊಂಡು ಮೆಸೇಜ್ ನೋಡ್ತಿರೋ ಈಕೆ ಹೆಸರು ವಿದ್ಯಾಶ್ರೀ. 2 ವರ್ಷಗಳ ಹಿಂದೆ ಹೈದರಾಬಾದ್ನ ಆದಿತ್ಯ ರಾಯುಡು ಅನ್ನೋ ಯುವಕ ಹೀಗೆಯೇ ವಿದ್ಯಾಶ್ರೀಗೂ ಟೆಲಿಫೋನ್ ಗೆಳತಿ ವೆಲ್ಕಮ್ ವೆಲ್ಕಮ್ ಅಂತ ಪ್ರೇಮ ಕಥೆಗೆ ಸ್ವಾಗತ ಕೋರಿದ್ದ. ಆದ್ರೆ ಇದೀಗ ಅದೇ ಪ್ರಿಯಕರನಿಂದ ಬಂದ ಕೊನೆಯ ಬಿಡುಗಡೆಯ ಸಂದೇಶವನ್ನ ನೋಡ್ತಾ ಕಣ್ಣೀರಿಡ್ತಿದ್ದಾಳೆ ವಿದ್ಯಾಶ್ರೀ. ಇಷ್ಟಕ್ಕೂ ನಡೆದದ್ದೇನು ಅಂತೀರಾ? ಮಲ್ಲೇಶ್ವರಂನ HDFC ಬ್ಯಾಂಕ್ನಲ್ಲಿ ಟೆಲಿಕಾಲರ್ ಆಗಿ ಕೆಲಸ ಮಾಡುತ್ತಿದ್ದ ವಿದ್ಯಾಶ್ರೀಗೆ ಕಸ್ಟಮರ್ ಆಗಿ ಪರಿಚಯವಾದವನೇ ಹೈದರಾಬಾದ್ನ ಆದಿತ್ಯ ರಾಯುಡು. ಬೆಂಗಳೂರಿನ ಲಾಜಿಕಾ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದ ಆದಿತ್ಯ ತನ್ನ ಸಾಫ್ಟ್ ನಡವಳಿಕೆ ಮಾತಿನಿಂದ ವಿದ್ಯಾಳನ್ನ ಮರಳು ಮಾಡಿದ್ದ. ಸುಂದರವಾಗಿದ್ದ ಯುವತಿಗೆ ಸಾಫ್ಟ್ ಆಗಿ ಮನಸ್ಸು ಕೆಡಿಸಿ ವಿದ್ಯಾಶ್ರೀ ಮನೆಯವರ ಮುಂದೆ ವಿವಾಹದ ಪ್ರಪೋಸಲ್ ಇಟ್ಟ. ಹುಡುಗನ ಸಾಫ್ಟ್ ಕ್ಯಾರೆಕ್ಟರ್ಗೆ ವಿದ್ಯಾಶ್ರೀ ಮನೆಯವರು ಕೂಡ ಬೋಲ್ಡ್ ಆದ್ರು. ಮದುವೆಗೆ ಡೇಟ್ ಫಿಕ್ಸ್ ಆಗುವ ಸಂದರ್ಭದಲ್ಲಿ ಐ ಆಮ್ ಸಾರಿ ಅನ್ನೋ ಮೆಸೇಜ್ ಕಳುಹಿಸಿದ ಆದಿತ್ಯ ಬೇರೆ ಯಾರನ್ನಾದ್ರೂ ಮದುವೆ ಆಗುವಂತ ರಾಗ ತೆಗೆದಿದ್ದಾನೆ. ಬೇರೆ ದಾರಿ ಕಾಣದೆ ವಿದ್ಯಾ ಹೆಬ್ಬಾಳ ಪೊಲೀಸರ ಮೊರೆ ಹೋಗಿದ್ದಾಳೆ. ಒಂದೊಂದ್ಸತಿ ನಮ್ಮ ಅಪ್ಪ ಅಮ್ಮ ಒಪ್ಪಲ್ಲ ಅಂತಾನೆ, ಒಂದ್ಸತಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತಾನೆ, ಒಂದ್ಸತಿ ನಮ್ಮಮ್ಮನಿಗೋಸ್ಕರ ಬೇಡ ಅಂತಾನೆ, ಒಂದ್ಸತಿ ಮದುವೆನೇ ಬೇಡ, ನನ್ಗೆ ಯಾರನ್ನೂ ಮದುವೆ ಆಗಕ್ಕೆ ಇಷ್ಟ ಇಲ್ಲ ಅಂತಿದ್ದಾನೆ. ಆದರೆ ಅವ್ರ ಅಪ್ಪ ಅಮ್ಮ ಅಲ್ಲಿ ಹುಡುಗಿನ ಹುಡುಕ್ತಾ ಇದ್ದಾರೆ ಸರ್. ಏನೇ ಆಗಲಿ ಸರ್, ಎಂಥದೇ ಆಗಲಿ, ಒಟ್ಟಿನಲ್ಲಿ ಅವನ್ನೇ ಮದುವೆ ಆಗ್ಬೇಕು. ಯಾಕಂದರೆ ಫುಲ್ ಫ್ಯಾಮಿಲಿ ಅವ್ರ ಮಕ್ಕಳಿದ್ದಾರೆ, ಚಿಕ್ಕ ಮಕ್ಕಳು, ನಮ್ಮ ಚಿಕ್ಕಪ್ಪನ ಮಕ್ಕಳು. ಕೇಳಿದ್ರೆ ಆದಿತ್ಯ ಅಂಕಲ್ ಅಂದರೆ ಅಷ್ಟು ಇದು ಎಲ್ಲ ಫಂಕ್ಷನ್ಸಿಗೆ ಬಂದಿದ್ದಾನೆ. ಮಂಗಳೂರಿಗೆ ಬಂದಿರೋ ಫೋಟೋ ಎವಿಡೆನ್ಸು ಇದೆ. ಬೇರೆ ಜಾತಿಯಾದ್ರೂ ಹುಡುಗನ ನಯವಂತಿಕೆಗೆ ಮನಸೋತ ವಿದ್ಯಾಶ್ರೀ ಕುಟುಂಬದವರು ಇಬ್ಬರ ಮದುವೆಗೆ ಗ್ರೀನ್ ಸಿಗ್ನಲ್ ಕೊಟ್ರು. ಹುಡುಗನೇ ಖುದ್ದು ಹೈದರಾಬಾದ್ನಲ್ಲಿರುವ ತಮ್ಮವರನ್ನ ಭೇಟಿ ಮಾಡಿಸಿದ್ದಾನೆ. 5 ಲಕ್ಷ ವರದಕ್ಷಿಣೆ, ಒಂದಷ್ಟು ಬಂಗಾರ ಸೇರಿದಂತೆ ಅವರಿಟ್ಟ ಎಲ್ಲಾ ಷರತ್ತುಗಳಿಗೂ ಒಪ್ಪಿಗೆ ಕೊಟ್ಟ ಯುವತಿ ಕುಟುಂಬದವರು ಮಗಳ ಮದುವೆಯ ಸಂಭ್ರಮದಲ್ಲಿ ತೇಲಾಡುತ್ತಿದ್ರು. ಆದ್ರೆ ಅಷ್ಟರಲ್ಲಿ ಆಗಿದ್ದೇ ಬೇರೆ. ಎಷ್ಟು ನಮ್ಮಸ್ತಾ ನಮ್ಮನ್ನ ಅಂದರೆ ಅವ್ನಿಗೆ ಹುಷಾರಿಲ್ದತ್ತಲ್ಲಿ ನಮ್ಮ ಯಜಮಾನ್ರು ಕರ್ಕೊಂಡು ಹೋಗೋರು ಆಸ್ಪತ್ರೆಗೆ. ಅವ್ನು ಇಲ್ಲಿರೋದನ್ನ ಮಾರ್ತಳ್ಳಿ ಇಲ್ಲಿಂದ ಕರ್ಕೊಂಡು ಹೋಗ್ಬಿಟ್ಟು ಬರೋರು. ಅವ್ನಿಗೆ ಔಷಧಿ ಪ್ರತಿಯೊಂದು ಅವ್ನು ಕರ್ಕೊಂಡು ಇಂಜೆಕ್ಷನ್ ಹಾಕಿಸ್ಕೊಬರೋರು. ಬಂದಿಲ್ಲ ಅವ್ನಿಗೆ ಎಷ್ಟು ಇದನ್ನ ನಮ್ಮ ಮಗನಿಂದ ಹೆಚ್ಚಾಗಿ ನೋಡ್ಕೊಡಿ. ಯಾಕಂದ್ರೆ ಅವ್ನು ಅಷ್ಟು ನಂಬಿಸ್ಬಿಟ್ಟ ನಮಗೆ. 2 ವರ್ಷ ಸುತ್ತಾಡಿ ಓಡಾಡಿದ ಹುಡುಗನೇ ಮದುವೆ ಗಂಡು ಅಂತ ಸಂಬಂಧಿಕರಿಗೆಲ್ಲ ಗೊತ್ತಾಗಿದೆ. ಈಗ ಹುಡುಗ ಅರ್ಧಕ್ಕೆ ಹೀಗೆ ಉಲ್ಟಾ ಹೊಡೆದಿರೋದು ವಿದ್ಯಾಶ್ರೀ ಕುಟುಂಬದವರಿಗೆ ಬರಸಿಡಿಲು ಬಡಿದಂತಾಗಿದೆ. 1 ತಿಂಗಳಿಂದ ಮೊಬೈಲ್ ಸ್ವಿಚ್ ಆಫ್ ಮಾಡಿರುವ ಆದಿತ್ಯ ದೇಶ ಬಿಟ್ಟು ಹೋಗುವ ಸಿದ್ಧತೆ ನಡೆಸಿದ್ದಾನೆ. ಆದ್ರೆ 100 ಕನಸುಗಳನ್ನು ಹೊತ್ತಿದ್ದ ವಿದ್ಯಾಶ್ರೀ ದಾರಿ ಕಾಣದೆ ಕಂಗಾಲಾಗಿದ್ದಾಳೆ. ರವಿಕುಮಾರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಈಗ ಒಂದು ಸಣ್ಣ ಬ್ರೇಕ್ಗೂ ಮುನ್ನ ವಿಲನ್ ಚಿತ್ರದಿಂದ ಗರಂ ಮಸಾಲೆ ಸಾಂಗ್ನ ನೋಡ್ಕೊಂಬರೋಣ. ಬ್ಯಾಂಗ್ಳೂರ್ ಫಸ್ಟ್ ಮುಂದುವರಿಯುತ್ತದೆ.